ಯಾಕಂದರೆ ಇವತ್ತು ಏನೋ ಒಂದು ಅಲಿಗೇಷನ್ ಮಾಡ್ತಾ ಇದ್ರು. ಏನು ಅಲಿಗೇಷನ್ ಮಾಡ್ತಾ ಇದ್ರು? ರಾಮ್ಲೋರ್ ಮೇಲೆ ಕೂಡ 26 ಎಕರೆ ಜಮೀನು ವಿಚಾರದಲ್ಲಿ ಅವರು ಭ್ರಷ್ಟಾಚಾರ ಏನೋ ಅವರು ತೊಂದರೆದಲ್ಲಿದೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಬಹುಶಃ ನಾಗೇಂದ್ರ ಅವರೇ, ನಾನು ಎಲ್ಲಿ ಓಡೋಗಲ್ಲ, ಎಲ್ಲಿ ಕೂಡ ಓಡೋಗಲ್ಲ, ನೆನ್ಪಿಡ್ಕೊಂಡು ಎಲ್ಲಿ ಕೂಡ ಓಡೋಗಲ್ಲ. ನಾನು ನಿಮಗೆ ನಾಳೆ ನಾಡ್ದ ಎಲ್ಲ ದಾಖಲಾತಿಗಳನ್ನು ಕೊಡ್ತೀನಿ, ರಾಜ್ಯದ ಜನರ ಮುಂದೆ ಇಡ್ತೀನಿ. ಯಾವುದೇ ರೀತಿಯಲ್ಲಿ ಕೂಡ ರಾಮುಲು ಯಾವತ್ತೂ ಕೂಡ ಭ್ರಷ್ಟಾಚಾರ ಮಾಡಿಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಇವತ್ತು ಮಂತ್ರಿ ಆದಂಥ ಟೈಮಲ್ಲಿ 4 ಬಾರಿ ಮಂತ್ರಿ ಆದಂಥ ಟೈಮಲ್ಲಿ ಕೂಡ 5 ಬಾರಿ ಶಾಸಕರು 1 ಬಾರಿ ಸಂಸದರಾದಂಥ ಟೈಮಲ್ಲಿ ಕೂಡ ಒಂದೇ ಒಂದು ಭ್ರಷ್ಟಾಚಾರ ಮಾಡಿಲ್ಲ ನಾನು. ಬಹುಶಃ ನೀವೇನೇ ಇವತ್ತು ಹೇಳ್ಕೊಂಡು ಹೋಗ್ತಿರ್ಬೋದು ಅದು ಇದು ಅಂದೇಳಿ, ಆದರೆ ರಾಮ್ಲೋರ್ ನೆನಪಿಡ್ಕೋಬೇಕು. ಈ ರಾಜ್ಯದ ಜನರು ಭಾಳಷ್ಟು ರಾಮ್ಲೋರ್ ಅಂದ ತಕ್ಷಣ ಒಬ್ಬ ದಲಿತರಾಗಿದ್ದರೂ ಕೂಡ ಒಬ್ಬ ಪ್ರಾಮಾಣಿಕವಾದಂಥ ವ್ಯಕ್ತಿ. ಇವತ್ತು ರಾಮ್ಲೋರು ಯಾವುದೇ ವಿಚಾರವನ್ನು ತೊಗೊಂಡಂಥ ಟೈಮಲ್ಲಿ ಮನಸ್ಸಿನಿಂದ ಮಾಡೋಂಥ ವ್ಯಕ್ತಿ. ಬಹುಶಃ ನೀನೇನು ಆರೋಪಣೆ ಮಾಡಿಗೋ, ನಿನ್ನ ಅಸಹಾಯಕತೆ ಏನಿದ್ದು ಕಾಣ್ತಾ ಇತ್ತನೋ ಇವತ್ತೆಲ್ಲ ಕೂಡ ಗೊತ್ತಾಗ್ತದೆ. ನಾನು ನಾಳೆ ನಾಡ್ದ ಒಳಗಡೆ ಎಲ್ಲ ದಾಖಲಾತಿಗಳನ್ನು ತಮಗೆ ಏನೇನಾಗಿದೆ ಎಲ್ಲ ವಿಚಾರಗಳನ್ನು ತಿಳಿಸುವಂಥ ಕೆಲಸ ಮಾಡ್ತೇನೆ. ಅವ್ರೇನು ಇವತ್ತು ಆರೋಪಣೆ ಮಾಡಿದಾರೋ, ಅವ್ರೇನು ಇವತ್ತು ಜಮೀನು ವಿಚಾರದಲ್ಲಿ ಅವ್ರೇನು ಸರ್ಕಾರಿ ಭೂಮಿಯನ್ನ ರಾಮುಲು ಅವರು ಕಬಳಿಕೆ ಮಾಡಿದ್ದಾರೆ, ನಕಲಿ ದಾಖಲೆಗಳು ನೋಡ್ರಿ, ಎಲ್ಲ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲ ವಿಚಾರಗಳನ್ನು ದಾಖಲಾತಿ ಮೂಲಕ, ದಾಖಲಾತಿ ಸಮೇತ ಎಲ್ಲವನ್ನು ಕೂಡ ಕೊಡುವಂಥ ಕೆಲಸ ನಾನು ಮಾಡ್ತೀನಿ. ಅಲ್ಲ, ಲೋಕಾಯುಕ್ತ ತನಿಖೆಯಲ್ಲಿ ನಡೀತಾ ಇದೆ, ಅದು ಪ್ರೈವೇಟ್ ವ್ಯಾಜ್ಯ ಇದೆ, ಅದು ಜನಾರ್ದನ್ ರೆಡ್ಡಿ ಅವರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇನ್ನೂ ಬೇಕಾದ್ರೆ ಕೂಡ ಇವತ್ತು ಅವರು ದಲಿತರು ಅನ್ನೋಂಥ ಮಾತಾಡೋಂಥ ಟೈಮಲ್ಲಿ ಇವತ್ತು ದಲಿತರ ಹಣವನ್ನು ನುಂಗಿ ಹಾಕಿದಂಥ ಮನುಷ್ಯ ಇವತ್ತು ದಲಿತರ ಪ್ಲೇ ಕಾರ್ಡನ್ನು ಬಳಸೋಂಥ ಕೆಲಸ ಮಾಡ್ತಾ ಇದ್ದಾನೆ. ಅವತ್ತು ಅವರು ಕೈಯಲ್ಲಿ ಸಂವಿಧಾನವನ್ನು ಹಿಡ್ಕೊಂಡಾರ. ಅವ್ರಿಗೆ ಏನು ಅವ್ರಿಗೆ ಮಾನವತೆ ದೃಷ್ಟಿ ಅಲ್ಲ, ಅವ್ರಿಗೆ ದಲಿತರ ಬಗ್ಗೆ, ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡೋಕ್ಕೂ ಸಲುವಾಗಿ ಅವ್ರಿಗೇನು ಹಕ್ಕಿದೆ ಹೇಳ್ರಲ್ಲ. ನೀನು ಅಷ್ಟು ಪ್ರಾಮಾಣಿಕನಾಗಿದ್ದರೆ ನಾಗೇಂದ್ರ ಅವ್ರಿಗೆ ಹೇಳ್ತೀನಲ್ಲ, ಈ ರಾಜ್ಯದಲ್ಲಿ ಯಾವ್ದನ್ನ ಕಳಂಕಿತ ಬಂದಂಥ ಟೈಮಲ್ಲಿ ಅವರು ಕಳಂಕಿತ ಅಂದ ಮೇಲೆ ಇವತ್ತು ಯಾರು ಕೂಡ ಪುನಃ ಮಂತ್ರಿಗಳು ಆಗಲ್ಲ. 3 ಬಿಟ್ಟವ್ರು ಮಾತ್ರ ಆಗ್ತಾರೆ, 4 ಬಿಟ್ಟವ್ರು ಮಾತ್ರ ಆಗ್ತಾರೆ. ನೀನು 6 ಬಿಟ್ಟವ್ನು, ನೀನು ಎಲ್ಲ ಬಿಟ್ಟಂಥ ವ್ಯಕ್ತಿ. ನೀನು ಯಾರನ್ನ ಒಬ್ರು ಕಳಂಕಿತರಾದಂಥ ಟೈಮಲ್ಲಿ ನಮ್ಮ ಮಂತ್ರಿ ಸ್ಥಾನ ಬೇಕು ಕೊಡ್ತೀವಿ ಅಂದ್ರೆಗಳು ಬೇಡ ಅನ್ಬೇಕು ನೀನು ಪ್ರಾಮಾಣಿಕ ಆಗಿದ್ದರೆ. ಆದರೆ ಇವತ್ತು ಎಲ್ಲವನ್ನು ಬಿಟ್ಟು ಕೂಡ ನೀನು ಮಂತ್ರಿ ಆದಮೇಲೆ ನೀನು ಭ್ರಷ್ಟಾಚಾರ ಮಾಡಿಗಪ್ಪ, ಮಕ್ಕಳು ಸ್ಕೂಲ್ಸ್ ದಲಿತರ ಮಕ್ಕಳು ಸ್ಕಾಲರ್ಶಿಪ್ ಹಣವನ್ನು ಪಡೆದಿಗೆ ಎಲ್ಲ ಹಣವನ್ನು ಕೂಡ ಒಡೆದು ಮತ್ತೆ ಸಂವಿಧಾನವನ್ನು ಬುಕ್ಕನ್ನು ಹಿಡ್ಕೊಂಡು ತಾವು ಅಡ್ಡಾಡ್ತಾ ಇದ್ದೀರಿ ಅಂದ್ರಿಗಿನ ನೀನು ಏನಾರ ಮನುಷ್ಯತ್ವ ಇದೆ ಅಂತ ಕೇಳ್ತೀನಿ ನಾನು. ನಿನ್ನ ಮನುಷ್ಯತ್ವ ಇದ್ದರೆ ತಕ್ಷಣ ರಾಜೀನಾಮೆನ ಮಾಡು. ನೀನು ಏನೇನೇನೇನಿಲ್ಲ, ಆ ಮೌಲ್ಯಗಳಿಲ್ಲ. ಆ ದಲಿತರನ್ನಕ್ಕೆ ನೀನು ಏನು ಮೌಲ್ಯಗಳಿದೆ ಅಂತೇಳಿ ದಲಿತ ಅಂತಿಗಿ, ಆ ದಲಿತರ ಹಣವನ್ನು ನುಂಗಂಥ ಟೈಮಲ್ಲಿ ನೀನು ದಲಿತ ಅಂತ ಕಂಡಿಲ್ಲ ನಾನು ನಿನಗೆ. ಇವತ್ತು ನೆನಪಾಗ್ತಾ ಇದೆ ದಲಿತರ ಮಕ್ಕಳ ಪರಿಸ್ಥಿತಿ. ಹೇಳ್ರಲ್ಲ, ನೀವು ಇವತ್ತು ಸ್ಪಷ್ಟೀಕರಣ ಕೊಡ್ರಲ್ಲಪ್ಪ ನಾಗೇಂದ್ರ ಅವರೇ. ನಾನು ಎಲ್ಲಿ ಕೂಡ ಪಲಾಯನ ಅಂತೂ ಆಗಲ್ಲ, ನೆನ್ಪಿಡ್ಕೊ. ನಾನು ಎಲ್ಲಿ ಕೂಡ ಪಲಾಯನ ಆಗಲ್ಲ, ನಾನು ಎಲ್ಲಿ ಕೂಡ ಓಡೋಗಲ್ಲ. ನೀನೇನು ಕೇಳಿದೆಯೋ ಅದಕ್ಕೆ ಸ್ಪಷ್ಟೀಕರಣ ನಾಳೆ ನಾಡ್ದ ಒಳಗಡೆ ಎಲ್ಲ ದಾಖಲಾತಿ ಮೂಲಕ ಕೊಡೋಂಥ ಕೆಲಸ ಮಾಡ್ತೀನಿ.